ಕಿತ್ನಾ 29 ಸ್ನೇಹಿತರೆ GST ಅವರು ಒಂದು ಗಾಡಿ ಹಿಡ್ಕೊಂಬಿಟ್ಟವ್ರೆ. ಸ್ನೇಹಿತರೆ ಇವತ್ತು ಡ್ಯೂಟಿ ಮಾಡಬೇಕು, ಪೋರ್ಟರಲ್ಲೇ ಮಾಡಬೇಕು. ಪರ್ಸನಲ್ ಬಾಡಿಗೆ ಯಾವುದೂ ಇಲ್ವಂತೆ. ನಿನ್ನೆ ಮೊನ್ನೆ ಎಲ್ಲ ಪರ್ಸನಲ್ ಬಾಡಿಗೆನೇ ಹೊಡೆದಿದ್ದೆ. ಇವತ್ತು ಅಪ್ರೂಪಕ್ಕೆ ಆನ್ ಮಾಡಿದ್ದೀನಿ ಪೋರ್ಟರ್ನ. ಬೀಳ್ತಾವೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಬನ್ನಿ ಎಷ್ಟು ಆರ್ಡ್ರ್ ಮಾಡ್ತೀನಿ ಏನು ಕತೆ ಅಂತ. ಇವಾಗ ನಿನ್ನೆ ಹೊಡೆದಿದ್ನಲ್ಲ, ಅದು ಆರ್ಡ್ರದು POD ಇತ್ತು. ಅಂದರೆ ಡಾಕೆಟ್ POD ಏನೋ ಹೇಳ್ತಾರೆ ಇದಕ್ಕೆ. ಹಾಂ, ಇದ್ರದ್ದು ತಗೊಂಡೋಗಿ ಕೊಡ್ಬೇಕು. ಇದನ್ನು ತಗೊಂಡೋಗಿ ಕೊಟ್ಟು ಇಲ್ಲಿಗೆ ಅಂದರೆ ಬಿಡದಿಗೆ ಹೋಗಿದ್ದೆ, ಅದರದ್ದು ಇದು ಅವ್ರಿಗೆ ತಗೊಂಡೋಗಿ ಕೊಟ್ರೇ ನಮಗೆ ಪೇಮೆಂಟ್ ಆಗೋದಲ್ವ, ಅದಕ್ಕೋಸ್ಕರ ಕೊಟ್ಬಿಡೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ POD ಕೊಟ್ಟು ನೋಡೋಣ ಯಾವುದಾದ್ರೂ ಪೋರ್ಟರಲ್ಲಿ ಬೀಳುತ್ತಾ ಅಂತ ನೋಡೋಣ. ಇಲ್ಲಾಂದರೆ ಮಾಕ್ಲಿ ಕಡೆ ಆ ಕಡೆ ಈ ಕಡೆ ಎಲ್ಲ ನೋಡಬೇಕು. ಇವತ್ತು ಒಳ್ಳೆ ಡ್ಯೂಟಿ ಮಾಡಬೇಕು. ಸ್ನೇಹಿತರೆ ವ್ಲಾಗು ತುಂಬ ಗ್ಯಾಪ್ ಆಗ್ತೈತೆ, ಕೆಲಸಗಳು ಅದು ಇದು ಮಾಡೋಕ್ಕಾಗ್ತಾಯಿಲ್ಲ. ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಬನ್ನಿ ಇವಾಗ ಸದ್ಯಕ್ಕೆ ಇಲ್ಲಿಂದ ಹೊರಡೋಣ. ಸ್ನೇಹಿತರೆ ಇಲ್ಲಿ ಬಿಲ್ ಕೊಡೋಕೆ ಬಂದೆ. ಒಂದು ಬಾಡಿಗೆ ಐತೆ ಅಂತ ಹೇಳಿ ಲೋಡ್ ಮಾಡಿದ್ರು. ಒಂದು ಬ್ಯಾಗ್ ಲಾಸ್ಟ್ ಟೈಮ್ ಕಡಿಮೆ ಬಂದಿತ್ತು, ಅದು ನೆನ್ಮಂಗ್ಲ ಯಶವಂತಪುರ RMC ತಗೊಂಡೋಗಿ ಕೊಡಬೇಕು. ನೋಡಿ ಇದೇ ಬ್ಯಾಗು. रुको भाई, हाँ नीचे खड़ा करो. ठीक है. ಒಂದು 105 ಬಾಕ್ಸ್ ಹಾಕವ್ರೆ ಚಾಕ್ಲೇಟ್. ಲಾಸ್ಟ್ ಟೈಮ್ ಹೋಗಿದ್ದೆ ಅಂತ ಅನಿಸುತ್ತೆ. ಹಾಂ ಇದೆ ಐಟಮ್ ಚಾಕ್ಲೇಟ್. चल रहा है लाइव चल रहा है. ಅಣ್ಣ ನಿಮ್ಮದು 407 ಟ್ಯಾಕ್ಸ್ ಕಟ್ಟಬೇಕಾ? लाइफ टैक्स जल्दी नोट कर. तुम अभी कौन सा आ रहे हो? अभी कौन सा ले रहे हो तुम? मैं पहले ये मजल अभी नहीं, अभी कोई ना नहीं खाली हो गया. हाँ ನಮ್ಮದು ಲೈಫ್ ಟ್ಯಾಕ್ಸ್. ಅದಕ್ಕೆ ಕೇಳಿದೆ 407 ಹೆಂಗೆ ಏನು ಅಂತ. ಇವಾಗ ಬಂದಿರೋ ಗಾಡಿಗಳು ಗೊತ್ತಿಲ್ಲ ಏನಂತ. ಹಾಂ आज तो पता खुलेगा, आज नहीं खुलेगा. कैमरा खड़िया जिम गया जिम. हां ಹೆಂಗ್ರು? ಹಾಂ ಎಲ್ಲ 9 ಅಂತಪ್ಪ. ಹಾಂ ಸೊರೈತಾ ಏನು ಇಲ್ಲ ಏಕೆ ಕೊಟ್ಟಿದ್ದೀನಿ. ಹಾಂ 7200 ರೂಪಾಯಿ ಹೇಳ್ತಾನೆ. ಮತ್ತೆ ಅಲ್ಲಿ ಚೆಕ್ ಮಾಡಿ ಲಾಸ್ಟ್ 4000 ಕೊಡ್ತೀನಿ ರೆಡಿ ಮಾಡೋದು. 7200 ಒಂದಾ? ಬರೀ ಏನು ಅದು ಇದು ಮಾತ್ರ ಹೊಸದು. ಫಿಟ್ಟಿಂಗ್ ಚಾರ್ಜ್ ಬೇರೆ ಅಂತೆ. ಫಿಟ್ಟಿಂಗ್ 1500 ಆಗುತ್ತೆ. ಹಾಂ 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 ಅದು ಸಿಸ್ಟಮ್ ಹೋಗ್ಬಿಟ್ಟು ಮತ್ತೆ ಅದು ಇದು ಮಾಡಿಸ್ಬೇಕಂತೆ. ಹಾಂ ಕ್ಯಾನ್ಸಲ್. ಅಲ್ಲ ಇವಾಗೇನು ಸೆನ್ಸರು ಅದೇ ಮಾಮೂಲಿ ಗಾಡಿಗೆ ಸ್ಪ್ರೇ ಮಾಡಿ. ನಿನ್ನ ಗಾಡಿ ಐತೆ? ನನ್ನ ಗಾಡೀಲಿ ಗೊತ್ತಾಗುತ್ತಾ ನಿನಗೆ? ಹ್ಞೂ ಅದು ನಿನಗೆ ಎಲ್ಲಿ ಬರುತ್ತೆ? ಸೈಲೆನ್ಸರ್ ಹತ್ರನಾ? ಅಲ್ಲ ಇವರು ನಿಂದು ಸ್ಪ್ರೇ ಮಾಡೋ ಸೆನ್ಸರ್ ಎಲ್ಲಿ ಬರುತ್ತೆ? ನೋಡ್ಬೋದು, ಇಲ್ಲಿ ಕೊಟ್ಟಾಗ ನೋಡ್ಬೋದು. ಇಲ್ಲ ಆಯ್ತಾ ನೋಡಿ ಇಲ್ಲಿ. ಹಾಂ ಅದೇ ಸೆನ್ಸರು. ಹಾಂ ಇದು ಅಷ್ಟೇನಾ? ಅಷ್ಟೇ ಸ್ಪ್ರೇ ಮಾಡೋದು ಅದು ಸ್ಪ್ರೇ ಮಾಡೋದು. ಟ್ಯಾಡ್ ಬ್ಲೂನಾ? ಇವಾಗ ನಿಂದು ಅದೇ ಹೋಗಿರೋದಾ? ಅದೇ ಹೋಗಿರೋದು ನೋಡಿ. ಇದು ಮೈನು ಇಲ್ಲಿಂದ ಬರ್ತದೆ ಕನೆಕ್ಷನ್ನು. ಹಾಂ ಇಲ್ಲಿಂದ ಬಂದು ಹಾಂ ಅದು ಇಷ್ಟೇ ಇರ್ತದೆ. ಒಳಗಡೆ ಸೆಲೆನ್ಸರ್ ಇರುತ್ತಲ್ಲ, ಅದ್ರ ಒಳಗಡೆ ಹೋಗೋದು. ಅದು ಸ್ಪ್ರೇ ಮಾಡ್ತಾ ಇರುತ್ತೆ ಹಿಂಗೆ ಹತ್ರ. ಇದು ರೌಂಡ್ ಇರ್ತದೆ, ಸ್ಪ್ರೇ ಹೊಡಿತಾ. ಇದು ತಗೋ ಇಂಜನ್ ಇಲ್ಲಿ ಬರ್ತದಲ್ವಾ, ಇದು ಸ್ಪ್ರೇ ಮಾಡಿದ್ರೆ ಹೊಗೆ ಆಚೆ ಬರ್ದಿರಾ ಇದಾಗೋದು. ಆ ಥರ ಬಂದ್ಬಿಟ್ಟು ಮಾಡಪ್ಪ ಅಂತ ಬಂದಿದ್ದೀನಿ. 7000ನಾ? 7200 ರೂಪಾಯಿ. ಸ್ನೇಹಿತರೆ ಈ ವಾರ ಈ ಪೋರ್ಟರಲ್ಲಿ ಡ್ಯೂಟಿ ಮಾಡೋದೇನೋ ಮಾಡಿಬಿಡ್ತೀವಿ. ಈ ಕಮಿಷನ್ನು ಒಂದು 300 ರೂಪಾಯಿ. ನೆನೆ ನೋಡಿ 1500 ರೂಪಾಯಿ ಬಾಡಿಗೆ ಹೋಗಿದೆ. ಬರೀ 1600 ರೂಪಾಯಿ ನಾವು ಎತ್ಕೊಂಡಾಗ 1900 ರೂಪಾಯಿ ಬಾಡಿಗೆ ಅಂತ ಖುಷಿಯಾಗಿ ಎತ್ಕೊಂಡು ಮಾಡಿರ್ತೀವಿ. ಆಮೇಲೆ ಕಮಿಷನ್ ಕಟ್ಟಾಗಿ ಒಂದು 300 ರೂಪಾಯಿ ಕಮಿಷನ್ ಕಟ್ಟಾಗಿ 1600 ರೂಪಾಯಿ ಕೊಟ್ಬಿಡ್ತಾನಲ್ಲ, ಏನು ಇಷ್ಟು ಕಡಿಮೆನಾ ಬಾಡಿಗೆ ಅಂತ ಅನಿಸ್ಬಿಡ್ತದೆ. ಸಖತ್ತು ಕಮಿಷನ್ನು ಜಾಸ್ತಿ ಆಯಿತು ಅಂತ ಅನಿಸ್ತಾ ಇದೆ. ಪೋರ್ಟ್ರ್ ಅವರೇ ಕಡಿಮೆ ಮಾಡ್ಕೊಳ್ರಿ ನಿಮ್ಮ ಕಮಿಷನ್ ಎಲ್ಲ ದಯಮಾಡಿ. ತುಂಬ ಜಾಸ್ತಿ ಆಯಿತು ನಿಜವಾಗ್ಲೂ, ಏನೂ ಉಳಿತಾ ಇಲ್ಲ. ಇಲ್ಲಿ ಫ್ಲೇವರ್ ಮೇಲೆ ಯಾಕೋ ಜಾಮ್ ಆಗಿಬಿಟ್ಟೈತೆ. ಯಾವುದೋ ಮುಂದೆಗಡೆ ಗಾಡಿ ಏನೋ ಒಂದು ಇದಾಗೋಗಿತ್ತು ನೋಡಿ. ಇಷ್ಟೊತ್ತಾದರೂ ಆನಲ್ಲೇ ಐತೆ ಬೆಳಗ್ಗೆಯಿಂದ ಪೋರ್ಟರು. ಟೈಮ್ ಎಷ್ಟು ಗೊತ್ತಾ? 12 ಗಂಟೆ. ಒಂದು ಸೌಂಡ್ ಆಗಿಲ್ಲ.
ಇದನ್ನೇ ನಂಬ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಕತೆ, ಕಷ್ಟ ಐತೆ. ಇಲ್ಲಿ ನೋಡಿ, ಇಲ್ಲಿ RMC ಮುಂದೆ ಒಂದು RMC ಇವಾಗ ರೇಟ್ ತೊಗೊಬೇಕು ಕಾಂಪೌಂಡ್ ಒಳಗಡೆ. ಇಲ್ಲೆಲ್ಲ ಮಾರ್ಕೆಟಿಂಗ್ ಅಂಗಡಿಗಳು, ಆ ಮಾರ್ಕೆಟಿಂಗು ಈ ಮಾರ್ಕೆಟಿಂಗು ಅಂತ ಇರ್ತವೆ. ಬಾಗ್ಲು ಹಾಕ್ಬಿಟ್ಟೈತಾ? ಇಲ್ಲ, ಓಪನ್ ಆಯ್ತು. ಒಂದು ಬ್ಯಾಗ್ ಐತೆ, ಶಾರ್ಟೇಜ್ ಬಂದಿತ್ತಲ್ಲ ಲಾಸ್ಟ್ ಟೈಮು, ಇಲ್ವಾ ಯಜಮಾನ್ರು? ಫಂಕ್ಷನ್ ಅಲ್ಲ ಅವರು. ಮತ್ತೆ ಇವಾಗ ಸೈನ್ ಹಾಕ್ಕೊಡ್ಬೇಕಲ್ಲ. ಏನು ರೇಟ್ ಬೇಡ? ಒಂದು ಶಾರ್ಟೇಜ್ ಬಂದಿತ್ತಣ್ಣ ಅಲ್ವಾ, ತಗೊಂಬಂದಿದ್ದೀನಿ. ಒಂದು ಶಾರ್ಟೇಜ್ ಇತ್ತು, ಅದು ಅದೇ ಡ್ಯೂಟಿ ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೆ ಡ್ರೆಸ್ ಬಂದಾಗ ಇದು ಮಾಡ್ತೀವಿ. ಒಂದು ಶಾರ್ಟೇಜ್ ಇತ್ತಲ್ಲ ಬಂದೈತೆ, ಸೈನ್ ಹಾಕಿ ಸೀಲ್ ಹಾಕ್ಕೊಡ್ಬೇಕು. ಸೇಲ್ ಇಲ್ಲ, एक मिनट पूछता रखो. ಸ್ನೇಹಿತರೆ, ಇದು ಲೋಡ್ ಆಗಿರೋದು ಬಂದೇ ನಾಯಂಡಹಳ್ಳಿ ಹತ್ರ, ಮೈಸೂರು ರೋಡ್ ನಾಯಂಡಹಳ್ಳಿ ಹತ್ರ. ಅಲ್ಲೋಗಿ ಅನ್ಲೋಡ್ ಮಾಡಿ ನೆಕ್ಸ್ಟ್ ಪೋರ್ಟರಲ್ಲಿ ಮಾಡಬೇಕು. ನೋಡೋಣ ಹಿಂಗೆ ಏನು ಪೋರ್ಟರ್ ಡ್ಯೂಟಿ ಅಂತ. ಇಲ್ಲೇ ಲಾಸ್ಟ್ ಟೈಮ್ ಒಂದ್ಸರಿ ಬಂದಿದ್ದೆ ಇಲ್ಲಿಗೆ. ಅವಾಗೆ ಒಂದು ತಮಿಳ್ನಾಡಿಗೆ ಬಾಡಿಗೆ ಬಂದಿತ್ತು ಪೋರ್ಟರಲ್ಲಿ, 3,400. ಎಲ್ಲಿ ಈ ಬಾಡಿಗೆ ಹೊಡಿತಾ ಇದ್ದೀನಲ್ಲ ಎತ್ಕೊಂಡು ಹೋಗಕ್ಕೆ. ಇಲ್ಲೇ ಚಾಕ್ಲೇಟು ರಿವರ್ಸಾ? ಇದ್ರೆ GST ಅವರು ಒಂದು ಗಾಡಿ ಹಿಡ್ಕೊಂಬಿಟ್ಟವ್ರೆ. ಹಾಂ, ಬಿಲ್ ಬೇಕಂತ ಕೊಟ್ಟಿದ್ದೀರಾ? ಇಲ್ಲ, ಹೋಗ್ಬೇಕಿಲ್ಲ ಮುಂದೆ ನೀನು ಈಗ ಫುಲ್ ಮುಟ್ಟಿಸ್ಬಿಡ್ಬೇಕು. ಅಂದರೆ ಈ ಹೋಗ್ಬಿಟ್ಟು ಮಡಿಸ್ಬಿಟ್ಟು ಇದಕ್ಕೆ ಹಾಕ್ಬೇಕಾ? GST ಅವ್ರು ಗಾಡಿ ಹಿಡಿದು, ಅಂದರೆ ಗಾಡಿ ಇಲ್ಲಿ ಹಾಕಿದ್ರೆ ಬಿಲ್ ಕೇಳಿದ್ರು, ಕೊಟ್ರಾ ಬಿಲ್ಲು? ಎಲ್ಲ ಗಾಡಿ GST ನಂಬರ್ ಎಲ್ಲ ಚೆಕ್ ಮಾಡ್ತಾವ್ರೆ. ಆಗೈತೆ, ಇವೇ ಬಿಲ್ಲಿಂಗ್ ಎಲ್ಲ ಪಕ್ಕಾ ಇರುತ್ತೆ ಟ್ರಾನ್ಸ್ಪೋರ್ಟ್ದು. ಸ್ನೇಹಿತರೆ, ಇದು ಯಾವುದೋ ಸಿಮೆಂಟು ಮೋರಿ ಮುಚ್ಚಲ ಅಂತ ಅಂದರು. ಅರ್ಥ ಆಯ್ತಾ? ನನಗೂ ಅರ್ಥ ಆಗಲಿಲ್ಲ ಸಡನ್ನಾಗಿ. ಸಿಮೆಂಟು ಮೋರಿ ಮುಚ್ಚಲ ಅಂತೆ, ಅಂದರೆ ಮೋರಿ ಮೇಲೆ ಹಾಕೋದು ಸಿಮೆಂಟ್ ಮುಚ್ಚಲ ಅಂತೆ. ನಾನು ಕೇಳಿದೆ ಸ್ಕ್ರ್ಯಾಚಸ್ ಆಗುತ್ತೆ ಬೇಡಮ್ಮ ಅಂತ. ಆ ಥರ ಏನು ಆಗಲ್ಲ ಅಂದರು. ನಾನು ನೋಡೋಣ ಹೋಗ, ಇವಾಗ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾಗೆ ಬಿದ್ದಿರೋದು. ಇದು ಏನೋ ಕೋಡ್ ಬಂತು ಅಷ್ಟೇ, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಿ ತೋರಿಸ್ಲಿಲ್ಲ. ನೋಡೋಣ, ಲೋಡ್ ಮಾಡ್ಸೋಣ. ಸ್ಕ್ರ್ಯಾಚಸ್ ಆಗೋ ಥರ ಇದ್ದರೆ ನಾನು ಲೋಡ್ ಮಾಡ್ಸೋಕೆ ಹೋಗಲ್ಲ. ಇಲ್ಲಿಂದ 5 ಕಿಲೋಮೀಟರ್ ತೋರಿಸ್ತಾ ಇದೆ. ನಾನು ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್ ಕೆಳಗಡೆ ಹಾಕ್ಕೊಂಡಿದ್ದೆ. ನಂದು ಅನ್ಲೋಡ್ ಆಗಿದ್ದು ಆ ಕಡೆ ಬಂದು ಯೂಟರ್ನ್ ಮಾಡ್ಕೊಂಡು ಇಲ್ಲಿ ಹಾಕ್ಕೊಂಡಿದ್ದೆ. ಇಂಡಸ್ಟ್ರಿಯಲ್ ಏರಿಯಾ ಅಂತ ಬಂತು, ಸುಮಾರು ಬಾಡಿಗೆ ಬಂತು. ನಾನು ಎತ್ಕೊಳ್ಳಿಲ್ಲ, ಯಾವುದೋ ಲೋಕಲ್ ಎಲ್ಲ ಬಂತು. ನೋಡೋಣ, ಇದು ಬೊಮ್ಮಸಂದ್ರಾಗಲ್ವ, ಅಲ್ಲಿಂದ ಯಾವುದಾದ್ರೂ ಇನ್ನೂ ಟೈಮ್ ಐತೆ, ಬೇಗ ಏನಾದರೂ ಲೋಡ್ ಆದರೆ 2.5 ಟನ್ ಎಕ್ಸಾಕ್ಟ್ ಇದೆಯಂತೆ. ಅಂದರೆ ಲೋಡಿಂಗ್ ಲೇಟ್ ಆಗ್ಬೋದು. ಆ ಕಡೆಯಿಂದ ಯಾವ್ದಾದ್ರು ಒಂದು ಮಾಡೋಣ ಅಂತ ಒಂದು ಹೋಗ್ತಾ ಇದ್ದೀನಿ. ಬೇಗ ಲೋಡ್ ಅನ್ಲೋಡ್ ಆಗಬೇಕಷ್ಟೇ. ಬೇಗ ಲೋಡ್ ಅನ್ಲೋಡ್ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ.
ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇವೆಲ್ಲ ಹಾಕಿರೋ ಗಾಡಿಗಳು ಉದ್ಧಾರ ಆಯ್ತವ. ಸ್ಲ್ಯಾಬು ಸ್ಲ್ಯಾಬ್ ಸ್ಲ್ಯಾಬು 5 ಕಿಲೋಮೀಟ್ರ್ ಬಂದಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ನೋಡಿ ಹುಷಾರಾಗಿ. ಸೈಡಲ್ಲಿ ಟಚ್ ಆದರೆ ಡ್ಯಾಮೇಜ್ ಆಗುತ್ತೆ. ಇನ್ನೇನು ಕೆಳಗಡೆ ಎಲ್ಲ ಚೆಕ್ಕರ್ ಶೀಟ್ ಐತೆ. ನೋಡ್ಬೇಕು ಹೆಂಗೆ ಲೋಡ್ ಮಾಡ್ತಾರೆ ಏನು ಅಂತ. ಜಾಸ್ತಿ ತುಂಬ ಅಂತ ಪ್ರೋಗ್ರಾಮು ಇದೆ. 2.5 ಟನ್ನು ಕರೆಕ್ಟಾಗಿ ಹಾಕಲ್ಲ. ಯಾವುದೋ ಒಂದು ಆಟೋ ಲೋಡ್ ಆಗ್ತೈತೆ. ಅದಾದಮೇಲೆ 29-30 ಅಂದ್ಕೊಂಡ್ರು ನಮಗೆ 200-400 ಆಗುತ್ತೆ. ಇದೇನು 80 kg ಬರ್ತದೋ ಜಾಸ್ತಿ ಬರ್ತದೋ ಏನು? ಕ್ಯಾ ಹಾಂ ಓ इधर ये वाला है क्या? कितना 29 आराम से स्क्रैच ಆಗಲ್ಲ. स्क्रैच नहीं होता. ನೋಡಿ ಸ್ನೇಹಿತರೆ, ಇದೇನು ಸ್ಕ್ರಾಚ್ ಆಗಲ್ಲ. ಸೆಂಟ್ರಲ್ಲಿ ಇಟ್ಬಿಡ್ತಾರೆ ನೋಡಿ. ಇವಾಗ ಇದು ಬೊಮ್ಸಂದ್ರದಿಂದನೇ ಒಂದು ಪಿಕಪ್ ಐತೆ ನನಗೆ. ಬಟ್ ಏನಂದರೆ 3 ಗಂಟೆ 3:30ಗೆಲ್ಲ ಪಿಕ್ ಮಾಡ್ಬೇಕು ನಾನು. ಇಲ್ಲೇ 2:30 ಆಯಿತು. ಇವ್ರು ಹೋಗಿ ಅನ್ಲೋಡ್ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗಿ ಹೋಗೋದೋ ಗೊತ್ತಿಲ್ಲ. ಅದಕ್ಕೆ ಅದೊಂದು ಕ್ಯಾನ್ಸಲ್ ಆಯಿತು. ಇದ್ಯಾವುದು ಬೇರೆದಾಗ್ತಾವ. वो भी है क्या? हाँ, वो इसका फ्रेम वो है फ्रेम, ये इसका दोनों मिलके 80 kg. ये भी हाँ पूरा वो वाला इसको इधर डालता है ना. ठीक है ठीक है ठीक है. ये आता 40 आता, वो 40 आता. 40 नहीं था, वो 40 का थोड़ा कम था. ये 40 जैसा आता है. ठीक है डाल. ना ಸ್ನೇಹಿತರೆ, ನಾನು ಇನ್ಮೇಲೆ ಗಾಡಿದು ವೆಯ್ಟು ಅದನ್ನೆಲ್ಲ ಏನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ ನಾಳೆ ದಿವಸ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಲೋಡ್ ಆಯಿತು, ಎಷ್ಟು ಹಾಕಬೇಕೋ ಅಷ್ಟು ಹಾಕವ್ರೆ. ಜಾಸ್ತಿ ಏನಾದರೂ ಇದ್ದರೆ ಅವ್ರು ಹಾಕೋ ಲೋಡಲ್ಲಿ ಜಾಸ್ತಿ ಏನಾದರೂ ಇದ್ದರೆ ನಾನೇ ಕೇಳ್ತೀನಿ ಎಕ್ಸ್ಟ್ರಾ. ಇವಾಗ ಇಲ್ಲಿಂದ 26 ಕಿಲೋಮೀಟ್ರ್ ಐತೆ. 4:30 1 ಅವರ್ ತೋರಿಸ್ತಾ ಇತ್ತು. ಅನ್ಲೋಡಿಂಗ್ ಹತ್ರ ಬಂದೆ. ರೋಡಂತೂ ಒಂದು 10 ಕಿಲೋಮೀಟ್ರಿಂದ ರೋಡೇ ಚೆನ್ನಾಗಿರಲಿಲ್ಲ. ಇಲ್ಲೇ ತೋರಿಸ್ತೈತೆ ನೋಡಿ. ಆಗಲೇ 5 ಗಂಟೆ ಆಗೋಯ್ತು. ಇದು ಅನ್ಲೋಡ್ ಮಾಡಿ ಇಲ್ಲಿಂದ ಬಾಡಿಗೆ ಬೀಳ್ತಾವ. ಅನ್ಲೋಡ್ ಅರ್ಧ ಗಂಟೆ ಆದರೆ ಓಕೆ, ಇನ್ನೂ ಸ್ವಲ್ಪ ಟೈಮ್ ಐತೆ ಅನ್ಬೋದು. 1 ಅವರ್ ಏನಾದರೂ ಆಗೋಯ್ತು ಅಂದರೆ ಕತೆ ಹೆಂಗೆ? ಬಂದಿದ್ದೀನಿ ಸರ್ ಲೊಕೇಶನ್ ಹತ್ರ. ಸರ್ ನನಗೆ ಆಪೋಸಿಟಲ್ಲಿ ಇದು ಕಾಣಿಸ್ತಾ ಇದೆ. ಇದೇನದು ಕಾಂಕ್ರೀಟ್ದು ಗ್ರೀನ್ ಕಲರು ಒಳಗಡೆನಾ? ಹಾಂ ಸರಿ ಸರ್. सीमेंट का कैप किधर डालना? हेलो हाँ सर, ये किधर रखेगा? क्या सर? नहीं, लेबर कॉलोनी में है।
हाँ 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 साइड पे भेजूँ। ओके ओके। इधर से जाओ, वो बिल्डिंग दिख रहा सामने, इधर देखो ना, हाँ बिल्डिंग है जो बन रहा है, इधर पे जाना है। लेफ्ट साइड में ಅದ್ರ ಆಪೋಸಿಟ್ ಅವಾಗಲೇ ಹೋಗಿದ್ನಲ್ಲ, ಅದ್ರ ಆಪೋಸಿಟ್ ಅಲ್ಲೇ ಇದ್ದಿದ್ದು ಅವ್ನು ಸೆಕ್ಯೂರಿಟಿ ಅಲ್ಲಿ ಡೆವಲಪ್ ಆಗ್ತಾ ಇದೆಯಲ್ಲ ದೊಡ್ಡ ಬಿಲ್ಡಿಂಗ್, ಅಲ್ಲಿ ಕಳಿಸ್ಬಿಟ್ಟಿದ್ದ ಫೋನ್ ಇಸ್ಕೊಂಡು ಮಾತಾಡಿ. ನಾನು ಅಲ್ಲೋದೆ ಮತ್ತೆ ಇಲ್ಲಿಗೆ ಬಂದೆ. ಇಲ್ಲಿ ಇವ್ರು ಹೋಗ್ತಾವ್ರಲ್ಲ, ಇವ್ರು ಅನ್ಲೋಡ್ ಮಾಡಿಸ್ತಾರೆ. ಸ್ನೇಹಿತರೆ ಅನ್ಲೋಡ್ ಆಯಿತು ನೋಡಿ. 1800 ಎಷ್ಟು 1700 ಚಿಲ್ಲರೆ, 1800 ಅಂದ್ಕೊಳ್ಳಿ. ಕಮಿಷನ್ ಎಲ್ಲ ಕಟ್ಟಾಗಿ 1500 ರೂಪಾಯಿ ಬಾಡಿಗೆ ಇವಾಗ ಬಂದಿರೋದು ನೋಡಿ. ಕತ್ಲೆ ಆಗೋಯ್ತು, ಇಲ್ಲಿಂದ ಯಾವುದು ಬೀಳಲ್ಲ ನನಗೆ ಗೊತ್ತು. 6 ಗಂಟೆ ಕರೆಕ್ಟಾಗಿ ಇಲ್ಲಿಂದ ಖಾಲಿನೇ ಹೋಗ್ಬೇಕು. ಇನ್ನೂ ದುಡ್ಡು ಕೊಟ್ಟಿಲ್ಲ ನನಗೆ. ಇದು ಯಾವುದೋ ಆಫೀಸ್ ಹತ್ರ ಬಾ ಅಂದರು. 300 ರೂಪಾಯಾ ಎಷ್ಟು ಗೊತ್ತಾ, 267 ರೂಪಾಯಿ ಮೈನಸ್ ಆಗೈತೆ ನನ್ನ ವ್ಯಾಲೆಟ್ಟಿಂದ. कैसे जाना ऑफिस किधर है? ನೋಡಿ ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಬಂದೆ. ಬೇಗನೆ ಬಂದ್ಬಿಡೋಣ ಅನ್ಲೋಡ್ ಬೇಗ ಆದರೆ ಒಂದು ಬಾಡಿಗೆ ಎತ್ಕೊಂಡು ಹೊಡೆಯೋಣ ಅನ್ಕೊಂಡು ಬಂದೆ. ಇವ್ರು ಸಖತ್ ಲೇಟ್ ಮಾಡಿದ್ರು ಅನ್ಲೋಡ್ ಮಾಡೋದು. ಲೋಡಿಂಗ್ ಹತ್ರನೂ 1 ಅವರ್ ಮೇಲೆ 1 ಅವರ್ 1/4 ಗಂಟೆನ ಮಾಡಿದ್ರು. ಇಲ್ಲಿ 1 ಅವರ್ 10 ನಿಮಿಷ ಆಯಿತು. ಟೋಟಲಾಗಿ 2.5 ಅವರ್, ಇನ್ನೇನು 10 ನಿಮಿಷ ಕಡಿಮೆ 2.5 ಅವರ್ ಮಾಡಿದ್ರು. ಅದರಿಂದ ಲೇಟ್ ಆಗೋಯ್ತು. ಅಲ್ಲಿಂದ ಬರೋಕ್ಕೆ 1.5 ಅವರ್ ತೊಗೊಂಡೆ. ಬಾಡಿಗೆ ಇಲ್ಲೇ 2 ಬಾಡಿಗೆ, ಒಂದು ಪರ್ಸ್ನಲ್ ಬಂದಿದ್ದೆ, ಒಂದು ಪೋರ್ಟರಲ್ಲಿ ಮಾಡಿದೆ. ಇಷ್ಟೇ ಸ್ನೇಹಿತರೆ ಇವತ್ತಾಗಿದ್ದು. ಇಲ್ಲಿಂದ 51 ಕಿಲೋಮೀಟ್ರ್ ಐತೆ ಮನೆ. ಇಲ್ಲಿಂದ ಖಾಲಿ ಹೋಗ್ಬೇಕು ನಾನು ಇವಾಗ ಮನೆಗೆ ಹೋಗ್ಬೇಕು ಅಂದರೆ. ಅಷ್ಟೇ ಮುಗಿದ ಕತೆ. ಯಾವುದು ಬಾಡಿಗೆ ಬೀಳಲ್ಲ ಅಂದ್ಕೊತೀನಿ. ನೋಡ್ತೀನಿ, ಯಾವುದಾದ್ರೂ ಬಿದ್ದರೆ ಅಪ್ಡೇಟ್ ಕೊಡ್ತೀನಿ. ಇಲ್ಲ ಅಂದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದ ಎಲ್ರಿಗೂ.